ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ, ಅದೇನು ಅಂತ ಹೇಳು. ಅದನ್ನ ನಾನು ಹೇಗೆ ಹೇಳಿ ಶಿವಪ್ರಸಾದ್? ಹರಕೆ ಹೊತ್ಕೊಂಡಿರೋದು ನಿನ್ ಹೆಂಡತಿ, ಅದು ಆಕೆಗೆ ಗೊತ್ತಿರಬೇಕು. ಲಾಜಿಕಲಿ ಯು ಆರ್ ಕರೆಕ್ಟ್. ಆದ್ರೆ ಸುಮಾರು ವರ್ಷದ ಹರಕೆ ಅಲ್ವಾ, ಹೇಗೆ ನೆನಪಿರುತ್ತೆ? ಶಿವಪ್ರಸಾದ್, ಈಗ ನಿನ್ಗಿರೋ ಸಾಲ ಎಷ್ಟು? ಒಂದು 30 ಲಕ್ಷ ಇರಬಹುದು. ಅದಕ್ಕೆ ಬಡ್ಡಿ ಎಷ್ಟು ಹೋಗ್ತಿದೆ? ಮನೆದು ಒಂದು 18 ಚಿಲ್ಲರೆ ಬರುತ್ತೆ. ಪರ್ಸನಲ್ ಲೋನು ಒಂದು 6,500 ಬರುತ್ತೆ. ಸೊಸೈಟಿಲಿ ಸಾಲ ತಗೊಂಡಿದ್ದೀನಿ, ಅದೊಂದು 4,500. ಅದಂತೂ 10 ವರ್ಷದಿಂದ ಕಟ್ತಾನೆ ಇದ್ದೀನಿ, ಇನ್ನೂ ತೀರೇ ಇಲ್ಲ. 10 ವರ್ಷದ ಸಾಲ, ಅದರಲ್ಲೂ ಬಡ್ಡಿನ ಸಮೇತ ನೀನ್ ಮರ್ತಿಲ್ಲ. ಹಾಗಿದ್ಮೇಲೆ 10 ವರ್ಷದ ಹರಕೆ ಹೇಗ್ ಮರೆಯೋದಕ್ಕೆ ಸಾಧ್ಯ ಅಲ್ವಾ? ಲಾಜಿಕಲಿ ಯು ಆರ್ ರೈಟ್ ದಿಸ್ ಟೈಮ್ ಆಲ್ಸೋ. ನೀನ್ ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತು ಶಿವಪ್ರಸಾದ್. ಆದ್ರೆ ಈ ಮನುಷ್ಯರಿಗೆ ಹಣಕ್ಕಿರೋ ಬೆಲೆ ಹರಕೆಗಿಲ್ಲ. ಚಚೆ, ಹಾಗೆಲ್ಲ ಏನೂ ಇಲ್ಲ ಭಗವಂತ. ಗಿರಿ ಪಾಪದವಳು, ಅವಳು ಜೀವಕ್ಕಿಂತ ಹರಕೆ, ದೇವರ ಪೂಜೆ ಪುನಸ್ಕಾರ ಇಂಥವಕ್ಕೆ ಬೆಲೆ ಕೊಡ್ತಾಳೆ. ನೀನೇನೇ ಹೇಳಿದ್ರು ನಂದೊಂದೇ ಮಾತು ಶಿವಪ್ರಸಾದ್, ಹಣಕ್ಕೆ ಬೇಡಿಕೆ ಇದೆ, ಆದ್ರೆ ಹರಕೆಗೆ ಕಲಿಕೆ ಇದೆ. ಈ ಕಲಿಕೆಯಿಂದ ವಂಚಿತರಾದ್ರೆ ಶಿಕ್ಷೆ ಉಚಿತ, ಪಾಠ ಖಚಿತ. ಶಿಕ್ಷೆನಾ? ಏನ್ ಶಿಕ್ಷೆ? ಭಗವಂತ ಭಗವಂತ ಅಯ್ಯೋ ರೀ, ಸಾಕು ಒಬ್ಬೊಬ್ರೆ ಮಾತಾಡಿದ್ದು. ಹರಕೆ ಏನು ಅಂತ ನೆನಪಾಯ್ತು, ಹೇಳ್ತೀನಿ ಕೇಳಿ. ನಿಮಗೆ ರಾಜ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿದ್ರೆ 1 ದಿನದ ಮಟ್ಟಿಗೆ ಆಫೀಸಿಗೆ ರಾಜನ್ ವೇಷ ಹಾಕ್ಬಿಟ್ಟು ಕಳಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ ರೀ. ಓ, ಹಾ, 10 ವರ್ಷ ಆಯ್ತಲ್ಲ, ಮರ್ತೋಗ್ಬಿಟ್ಟಿತ್ತು. ಈಗ ಹರಕೆನ್ ತೀರಿಸ್ಲೇಬೇಕು. ಅಂದ್ರೆ ನಾನು ಆಫೀಸ್ಗೆ ರಾಜನ್ ಗೆಟಪ್ಪಲ್ಲಿ ಹೋಗ್ಬೇಕಾ? ಸದ್ಯ ಹೋಯ್ತು. ಏನ್ ಕರ್ಮಾಗಿರಿ ಇದು. ಬೀದಿ ಬೀದಿಲಿ ಜನ ನನ್ನ ಹಿಂದೆ ಸೆಲ್ಫಿ ಕೊಡಿ ಅಂತ ಅಟ್ಟಿಸ್ಕೊಂಡ್ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಈ ಥರ ನಾಯಿಗಳು ನನ್ನ ಅಟ್ಟಿಸ್ಕೊಂಡ್ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೆಲ್ಫ್ ಸೂಸೈಡ್ ಅಂದರೆ ಇದೇನಾ? ಅಯ್ಯೋ ಗಿರಿ, ನೀನು ಬರೀ ರಾಜನ್ ಥರ ಅಂತ ಅರ್ಸ್ಕೋಬಾರ್ದಾಗಿತ್ತು, ರಾಜ ವಿತ್ ಸ್ಟಾಫ್ ಅಂತ ಅರ್ಸ್ಕೋಬೇಕಾಗಿತ್ತು. ಆಗ ಅಕ್ಕಪಕ್ಕದಲ್ಲಿ ಲೇಡೀಸು ನವಿಲ್ಗರಿ ಫ್ಯಾನ್ ಇಟ್ಕೊಂಡು ಗಾಳಿ ಬೀಸಿರೋರು, ಬ್ಯಾಕ್ಗ್ರೌಂಡಲ್ಲಿ ರಾಜಾದಿರಾಜ ರಾಜ ಮಾರ್ತಾಂಡ ಅಂತ ಬಹುಪರಾಗಿ ಕೇಳಿಸಿರೋದು. ಅದೇನು ಅರ್ಸ್ಕೊಂಡಿದೆಯೋ ಏನೋ, ನಿನ್ನ ಹರಕೆ ಈ ನಾಯಿಗಳಿಗೇ ಪ್ರೀತಿ. ನಾಯಿಗಳು ಅಟ್ಟಿಸ್ಕೊಂಬಂದಿದ್ದ ಸ್ಪೀಡ್ಗೆ ಗಾಡಿ ಎಲ್ಲೋ ಬಿದ್ದಿದೆ, ಬಾಡಿ ಇಲ್ಲಿ ಬಂದು ನಿಂತಿದೆ. ಅಯ್ಯೋ ಅಲ್ಲ, ನಮ್ಮ ಮನೆ ಹತ್ರ ನಾನೇ ದುಡ್ಡು ಖರ್ಚು ಮಾಡಿ 2 ರೂಪೀಸ್ ಬಿಸ್ಕೆಟ್ ಹಾಕಿದ ನಾಯಿಗಳೇ ಈ ಥರ ಹಾವಳಿ ಕೊಡ್ತಾ ಇದೆ. ಇನ್ನು ಆಫೀಸಲ್ಲಿ ಅದು ಯಾವ್ಯಾವ ನಾಯಿ ಯಾವ್ಯಾವ ಥರ ಹಾವಳಿ ಕೊಡುತ್ತೋ ಏನೋ. ಭಗವಂತ, ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಈ ಹಾವಳಿಯಿಂದ ನನ್ನನ್ನು ಕಾಪಾಡಬಾರ್ದಾ? ಬಂದೆ ಶಿವ ಅವರೇ. ಓ ಭಗವಂತ, ಏನ್ ಭಗವಂತ ಇವತ್ತು ಕಾಶಿ ಅವ್ರ ರೂಪದಲ್ಲಿ ಬಂದಿದ್ಯಾ? ಭಗವಂತ, ಕಾಶಿ ಅವ್ರ ರೂಪ ಎಂತ ಶಿವ ಅವರೇ, ಎಂತೆಂಥದ್ದು ಮಾತಾಡ್ತಿದ್ರಿ. ನಾನು ಮರ್ರೆ ಕೇರಾಡಿ ಕಾಶಿನಾಥ. ಕೆರಾಡಿ ಕಾಶಿನಾಥ ನೀವಾ? ಏನಿದು ಕೈಯಲ್ಲಿ ಲಗೇಜು? ಓಹ್ ಇದಾ ಶಿವರೇ, ಈ ಹೆಂಡತಿಯರು ಯಾವ ನಮ್ನಿ ಟಾರ್ಚರ್ ಕೊಡ್ತಾರಂದೇಳಿ ನಂಗೆ ಸಮ ಗೊತ್ತಿತ್ತು ಮರ್ರೆ. ಈಗ ನನ್ನ ಹೆಂಡತಿಯೇ ತಕಣಿ, ಅವಳು ಹೇಗಳು ಹೇಳ್ತಿರ್ತಾಳೆ, ಮಕ್ಕಳತ್ ಮರ್ರೆ ಸೊಪ್ಪು ಸುತ್ಕೊಂಡು ದೇವಸ್ಥಾನ ಎಲ್ಲ ಸುತ್ತು ಬನ್ನಿ, ಅರ್ಶಿನ ನೀರು ತುಂಬ ತೊಟ್ಲಲ್ಲಿ ಹೋಗಿ ಕೂಕಣಿ, ಹೀಗೆ ವೆರೈಟಿ ಹರಕೆ ಹೊತ್ಕೊಂತ ಇರ್ತಾಳೆ. ಅದರಿಂದ ಸಫರ್ ಆಗ್ಬೋದು ಯಾರು ಹೇಳಿ? ನಾನೇ ಮರ್ರೆ. ಅದಕ್ಕೆ ನಿಮಗೂ ಇದೇ ನಮ್ಮನಿ ಸಮಸ್ಯೆ ಆಗ್ತಂದಳಿಯೇ ನಾನು ಬಂದದ್ದು. ತಗಣಿ, ಇದ್ರಲ್ಲಿ ನಿಮ್ಮದೇ ಬಟ್ಟೆ ಇತ್ತು, ಇಲ್ಲೇ ಯಾವುದಾದ್ರೂ ಪಬ್ಲಿಕ್ ಟಾಯ್ಲೆಟಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಫೀಸಿಗೆ ಹೋಯ್ನಿ, ಆಫೀಸಿಂದ ಬಂದ್ರು ಕೂಡಲೇ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ರಾಜನ್ ಗೆಟಪ್ ಹಾಕೊಂಡು ಮನೆಗೆ ಹೋಯ್ನಿ. ಹೇಗೆ? ಆಹಾ, ನಿಮ್ಮ ಈ ಕಾಳಜಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಕಾಶಿಯವರೇ. ಆದ್ರೆ ವಿಷಯ ಏನು ಗೊತ್ತಾ, ನನ್ನ ಗಿರಿ ಏನೇ ಮಾಡಿದ್ರು ನನಗೋಸ್ಕರ ಮಾಡ್ತಾಳೆ, ನನಗೆ ಒಳ್ಳೇದಾಗ್ಲಿ ಅಂತಾನೇ ಮಾಡ್ತಾಳೆ. ಇಫ್ ಡಾಗ್ ಬಾರ್ಕ್ಸ್ ವಿಲ್ ಇಟ್ ಸ್ಪಾಯ್ಲ್ ದೇವಲೋಕ. ಅಂದ್ರೆ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗತ್ತಾ ಅಂತ ಹಿರಿಯರು ಹೇಳ್ತಾ ಇರ್ತಾರಲ್ಲ, ಆ ಮಾತಿನ ಅರ್ಥ ನನಗೆ ಇವತ್ತು ಗೊತ್ತಾಯ್ತು. ದೇವತೆ ಅಂತ ನನ್ನ ಹೆಂಡತಿ ನನಗೋಸ್ಕರ ಹರಿಸ್ಕೊಂಡಿದ್ದಾಳೆ. ನಾನು ಚೆನ್ನಾಗಿದ್ರೆ ನಮ್ಮನೇನೆ ದೇವಲೋಕ ಆಗುತ್ತೆ ಅನ್ನೋ ನಂಬಿಕೆ ಅವಳಿಗೆ. ಅಂಥದ್ರಲ್ಲಿ
ನಾಯಿ ಬೊಗಳ್ತು, ನಾಯಿ ಅಟ್ಟಿಸ್ಕೊಂಬಂತು ಅಂತ ತಲೆ ಕೆಡಿಸ್ಕೊಳಕ್ಕಾಗತ್ತಾ? ಇಲ್ಲ, ನಾನು ಇದೇ ಬಟ್ಟೆಲೆ ಹೋಗ್ತೀನಿ, ಇದೇ ಬಟ್ಟೆಲೆ ವಾಪಸ್ ಬರ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಆದರೆ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಗಂಡಂದ್ರು ಹೆಂಡ್ತಿರು ಮಾತು ಕೇಳಿದಾಗ ಅವ್ರಿಗಾಗೋ ಖುಷಿನೇ ಬೇರೆ. ಬರ್ತೀನಿ. ಕಾಶಿ ಅವರೇ, ನೀವು ಪೊಲೀಸ್ ಅಲ್ವಾ? ನಿಮಗೂ ನಾಯಿ ಕಂಡ್ರೆ ಭಯನಾ? ನಂಗೇನು ಹೆದರಿಕೆ ಇಲ್ಲಪ್ಪ. ಹಾಗಾದ್ರೆ 3ನೇ ಕ್ರಾಸಲ್ಲಿ ನನ್ನ ಗಾಡಿ ಮಲ್ಕೊಂಡಿದ್ದೆ, ಮನೆಗೆ ತಲುಪಿಸ್ತೀರಾ? ಅಯ್ಯಬ್ಯ, ನಾಯಿ ಬೆರ್ಸ್ಕೊ ಬಂದರೆ ಕಂಪೌಂಡ್ ಹಾರೋರ್ನ ಕಂಡಿದ್ದೆ ಮರ್ರೆ. ಆದ್ರೆ ನೀವು 3ನೇ ಕ್ರಾಸಿಂದ 13ನೇ ಕ್ರಾಸ್ವರೆಗೂ ಹಾರ್ಕ ಬಂದಿರಿ ಅಲ್ಲ ಮರ್ರೆ. ರಿಯಲಿ ಯು ಆರ್ ಗ್ರೇಟ್. ಅಡ್ಡಿಲ್ಲ, ತಲುಪಿಸ್ತೆ. ಥ್ಯಾಂಕ್ ಯು. ಈ ನಿಮ್ಮ ಋಣನ ನೀವು ಮನೆಗೆ ಗಾಡಿ ತಲುಪಿಸೋವರೆಗೂ ಮರೆಯಲ್ಲ. ಏ ಭಗವಂತ, ಹಿಂಗೂ ಆಗ್ತ. ಅಂತೂ ಇವರು ರಾಜನ್ ಬಟ್ಟೆ ಹಾಕೊಂಡು ಹೋದ್ರು. ಎಲ್ಲಿ ಬೇಡ ಅಂತ ಹೇಳ್ಬಿಡ್ತಾರೋ ಅಂದ್ಕೊಂಡಿದ್ದೆ. ಸದ್ಯ ನಾನು ಅಂದ್ಕೊಂಡಿದ್ದ ಹರಕೆ ತೀರ್ತಲ್ಲ, ಅಷ್ಟು ಸಾಕು. ತೀರಿಲ್ಲ, ಇನ್ನೂ ತೀರಿಲ್ಲ. ತಾವು ತೀರಿಲ್ಲ ತಾಯಿ, ತೀರಿಲ್ಲ. ತೀರಬೇಕಾದ್ದು ಮೀರಿಲ್ಲ, ಮೀರಬೇಕಾದ್ದು ಇನ್ನೂ ತೀರಿಲ್ಲ. ತೀರದ ದಾಹಕ್ಕೆ ಮೀರದ ಮಿತಿಗೆ ಎಲ್ಲೇ ಉಂಟೆ? ನೋಡೋಕೆ ದೊಡ್ಡ ವೇದಾಂತಿ ಥರ ಕಾಣಿಸ್ತಿದ್ದೀರಾ, ಆದರೆ ನೀವು ಹೇಳ್ತಿರೋ ವೇದಾಂತ ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ವೇದಾಂತ ಈ ವೇದಾಂತ ಸಿದ್ಧಾಂತ ಅಂತರಂಗದ ಒಳಗಿರೋ ಅಂತರಪಟದಂತೆ. ಮರೆತರೆ ಮರೆ, ಬೆರೆತರೆ ಬಾಳು. ಕಳೆದುಕೊಂಡರೆ ಸೂತ್ರವಿಲ್ಲದ ಗಾಳಿಪಟದಂತೆ. ಅದನ್ನು ಹಾರುವುದಷ್ಟೇ ನೋಡಬೇಕು, ಹಿಡಿದುಕೊಳ್ಳಲು ಆಗುವುದಿಲ್ಲ. ಏಕೆಂದರೆ ಕಣ್ಣಿಗೆ ಕೈ ಇಲ್ಲ, ಪಡೆದುಕೊಂಡ ಕೈಗೆ ಕಣ್ಣೇ ಇಲ್ಲ. ಅಯ್ಯೋ ದೇವ್ರೆ, ನೀವೇನೋ ಹೇಳ್ತಿದ್ದೀರಾ, ತುಂಬ ಗಂಭೀರವಾದ ವಿಷಯ ಅಂತ ಗೊತ್ತಾಗ್ತಿದೆ, ಆದರೆ ಏನು ಅಂತ ಅರ್ಥ ಆಗ್ತಿಲ್ಲ. ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ. ಇಟ್ಟುಕೊಂಡ ಕನಸಿಗೆ ಕಟ್ಟಿಕೊಂಡ ಹರಕೆ. ಆದರೆ ಇಂದು ತೀರಿದ್ದು ತೀರಬೇಕಾದ ಹರಕೆಯಲ್ಲ. ನಿನ್ನ ಕನಸಿನಲ್ಲಿ ಮನಸ್ಸಿನಲ್ಲಿ ಓಡುತ್ತಾ ಇರುವುದು ನೀ ಮರೆತ ಹರಕೆ. ಅಂದರೆ ನನ್ನ ಗಂಡನ ನಾನು ವೇಷ ಹಾಕಿ ಕಳಿಸಿದ್ದು ಬೇರೆ ಹರಕೆನಾ? ನಾನು ತೀರಿಸ್ಬೇಕಾಗಿರೋದು ಇನ್ನೊಂದಿದೆಯಾ? ಅಯ್ಯೋ ಭಗವಂತ, ನಂಗೆ ನೆನಪೇ ಆಗ್ತಾ ಇಲ್ವೇ? ಸ್ವಾಮಿ, ಅದು ಯಾವುದು ಅಂತ ಸ್ವಲ್ಪ ಹೇಳಿ. ಹುಡುಕು ಹುಡುಕು, ಕಣ್ಣ ಮುಂದೆಯೇ ಇದೆ, ಬೆನ್ನ ಹಿಂದೆಯಲ್ಲ. ನಿನ್ನ ಮನಸ್ಸಿನೊಳಗೇ ಇದೆ, ಕನಸಿನಲ್ಲಿ ಇಲ್ಲ. ಅಂಗೈಯ ರೇಖೆಗೆ ಕನ್ನಡಿ ಬೇಕೆ? ಭಕ್ತಿಯಿಂದ ಪಡೆದ ಹರಕೆ, ಅದನ್ನು ತೀರಿಸದೆ ಹೋದರೆ ಭಕ್ತಿಯಿಂದ ಪಡೆದ ವರ ಶಾಪವಾಗಬಹುದು. ಕೊನೆಗೆ ವರಕ್ಕೆ ಭಕ್ತಿಯೇ ಇಲ್ಲದಂತಾಗಿ ಕಾಣದ ಕೈ ಕೊಂಡು ಹೋಗಬಹುದು. ಕಳೆದು ಕೂಡಿಸಿ ಗುಣಿಸಿ ಬಾಗಿಸಿದರೂ ಬರುವುದೊಂದೇ ಉತ್ತರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.